ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸ್ಮಿತಾ ರಾಘವೇಂದ್ರ. ಇವತ್ತು ತುಂಬ ಸ್ಪೆಷಲ್ ಆದಂತಹ ವಿಡಿಯೋ, ಯಾಕಂದರೆ ಸ್ಪೆಷಲಿ ನನಗೆ ಪರ್ಸ್ನಲ್ ಆಗಿ ತುಂಬಾ ಇಷ್ಟ ಆದಂತಹ ಒಂದು ಪಕ್ಕಾ ನಾಟಿ ಸ್ಟೈಲಿನ ನಾಟಿ ಕೋಳಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಊರ ಸೈಡಲ್ಲಿ ನಮ್ಮ ಅಜ್ಜಿ ಕಾಲದಿಂದನೂ ಹೇಗೆ ನಾಟಿ ಕೋಳಿ ಸಾಂಬಾರನ್ನ ಮಾಡ್ತಾಯಿದ್ರು, ಇವಾಗಲೂ ಕೂಡ ಇವತ್ತಿನವರೆಗೂ ನಮ್ಮ ಊರಿಗೆ ಹೋದರೆ ಇದೇ ಸ್ಟೈಲಲ್ಲೇನೇ ಸಾಂಬಾರನ್ನ ಮಾಡೋದು. ಸೊ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟು ಅದಕ್ಕೆ ಇಲ್ಲಿ 1.5 kg ಆಗೋಷ್ಟು ಚಿಕನ್ ಸಿಕ್ಕಿತ್ತು. ಇನ್ನು ಈ ಸೈಜ್ ಈಗೇನು ತೋರಿಸ್ತಾ ಇದ್ದೀನಿ, ಈ ಸೈಜ್ನಲ್ಲಿ ಒಂದು 3 ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಹುರ್ಗಡ್ಲೆ ತೊಗೊಂಡಿದ್ದೀನಿ. ಮತ್ತು ಒಂದು ದೊಡ್ಡ ಹೋಳಾಗೋಷ್ಟು ತೆಂಗಿನಕಾಯಿ, ಒಂದು ತೆಂಗಿನಕಾಯಿ ಹೊಡೆದ್ರೆ ಒಂದು ದೊಡ್ಡ ಹೋಳು ಸಿಗುತ್ತಲ್ಲ ಅದರದ್ದು ತೆಂಗಿನ ತುರಿ, ಮತ್ತು ಒಂದು 3 ಸ್ಪೂನಷ್ಟು ಖಾರದ ಪುಡಿ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ, ಮತ್ತು ಒಂದು 4-5 ಚಕ್ಕೆ ಲವಂಗನ ತೊಗೊಂಡಿದ್ದೀನಿ. ಸೊ ಫಸ್ಟು ಒಂದು ಅರಿಶಿನ ಈರುಳ್ಳಿಗೆ ಪೇಸ್ಟ್ ಮಾಡ್ಕೊಬೇಕು. ಸೊ ಅರಿಶಿನ ಈರುಳ್ಳಿಗೆ ಪೇಸ್ಟಿಗೆ ಏನು ಈರುಳ್ಳಿ ನಾನು ತೊಗೊಂಡಿದ್ದೆ ಅದಷ್ಟು ಈರುಳ್ಳಿನ ಜೊತೆಗೆ 1 ಸ್ಪೂನ್ ಆಗೋಷ್ಟು ಅರಿಶಿನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡಿಟ್ಕೊಬೇಕು. ಸೊ ಈ ಅರಿಶಿನ ಈರುಳ್ಳಿ ಪೇಸ್ಟ್ ಆದಮೇಲೆ ಈ ಕಡೆ ಕುಕ್ಕರ್ಗೆ ಇಟ್ಕೊಂಡು ಅದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕ್ಕೊಬೇಕು. ಯಾಕಂದರೆ ಜಾಸ್ತಿ ಎಣ್ಣೆ ಹಾಕ್ಬಿಟ್ರೆ ತುಂಬಾ ಜಿಡ್ಡು ಅನಿಸ್ಬಿಡುತ್ತೆ, ಯಾಕಂದರೆ ಚಿಕನಲ್ಲೂ ಜಿಡ್ಡಿನಂಶ ಇರುತ್ತೆ ಅಲ್ವಾ. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಏನು ಚಿಕನ್ನ ಇಟ್ಕೊಂಡಿದ್ದೀವಿ ಅದನ್ನು ಕುಕ್ಕರ್ಗೆ ಹಾಕ್ತೆ. ಸೊ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಇದು ಫ್ರೈ ಮಾಡ್ತಾ ಮಾಡ್ತಾ ನೀರು ಬಿಟ್ಕೊಳ್ತಾ ಹೋಗುತ್ತೆ. ಸೊ ಇದು ಎಷ್ಟು ನೀರು ಬಿಟ್ಕೊಳ್ತಾ ಹೋಗುತ್ತೋ ಅದಷ್ಟನ್ನು ಸುಂಡಿಸ್ಬೇಕು. ನಾವು ಚೆನ್ನಾಗಿ ನೀರು ಸುಂಡಿಸ್ಬೇಕು. ನೀರು ಸುಂಡಿಸಿದಾಗ ಅದು ಒಂಥರ ಸ್ಮೆಲ್ಲು ತುಂಬಾ ಚೆನ್ನಾಗಿ ಅನಿಸುತ್ತೆ. ಇನ್ ಕೇಸ್ ಏನಾದರೂ ನಾವು ನೀರನ್ನ ಅಷ್ಟು ಚೆನ್ನಾಗಿ ಸುಂಡಿಸ್ಲಿಲ್ಲ ಅಂತ ಅಂದರೆ ನಮಗೆ ಸಾಂಬಾರಲ್ಲಿ ಟೇಸ್ಟ್ ವೇರಿ ಆಗಿಬಿಡುತ್ತೆ. ಅದು ಗೊತ್ತಾಗುತ್ತೆ ಚೆನ್ನಾಗಿ ನೀರು ಸುಂಡಿಸಿಲ್ಲ ಅಂತ ಅಂದ್ಬಿಟ್ಟು. ಸೊ ಅಷ್ಟು ಹಾಗಾಗಿ ಚೆನ್ನಾಗಿ ನೀರನ್ನ ಸುಂಡಿಸ್ಕೊಬೇಕು. ಇದೇ ಟೈಮಲ್ಲೇ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಬೇಕು. ಹಾಗೆ ನಾವು ಅರಿಶಿನ ಈರುಳ್ಳಿದು ಪೇಸ್ಟ್ ಏನು ಮಾಡಿಟ್ಕೊಂಡಿದ್ವಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಒಂದು 5 ನಿಮಿಷ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಒಂದು 4-5 ಅಷ್ಟು ವಿಸಲ್ ಹೊಡೆಸ್ಕೊಬೇಕು. ಯಾಕಂದರೆ ನಾಟಿ ಕೋಳಿ ಸ್ವಲ್ಪ ಗಟ್ಟಿ ಇರುತ್ತೆ ಅಲ್ವಾ, ಹಾಗಾಗಿ ಒಂದೆರಡು ವಿಷಲ್ ಎಕ್ಸ್ಟ್ರಾನೇ ಹಾಕಿಸ್ಕೊಂಡ್ರೇ ಚೆನ್ನಾಗಿ ಸಾಫ್ಟಾಗಿ ಚಿಕನೆಲ್ಲ ಬೇಯುತ್ತೆ. ಹಾಗಾಗಿ ನಾನಿಲ್ಲಿ ಒಂದು 4-5 ವಿಸಲ್ನ ಹಾಕಿಸ್ಕೊಂಡಿದ್ದೀನಿ. ಸೊ ಇದು ನೀಟಾಗಿ ಎಲ್ಲ ಬೆಂದಾದಮೇಲೆ ನಾವು ಇದಕ್ಕೆ ಖಾರಕ್ಕೆ ರೆಡಿ ಮಾಡ್ಕೊಬೇಕು. ಸೊ ಖಾರಕ್ಕೆ ಏನಂತ ಅಂದರೆ ಕಾಯಿ ತೋರಿಸಿದ್ನಲ್ವ ಒಂದು ದೊಡ್ಡ ಹೋಳಾಗುವಷ್ಟು. ಆಮೇಲೆ ನಾಟಿ ಕೋಳಿ ಸಾಂಬಾರನ್ನ ಆದಷ್ಟು ತೆಳುವಾಗಿ ಮಾಡ್ಕೊಂಡ್ರೇ ರುಚಿಯಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಸಾಂಬಾರು ಜಾಸ್ತಿನೇ ಇದ್ವಿ, ಊರಲ್ಲಿ ಇದ್ವಿ ಅಲ್ವಾ ಎಲ್ಲರೂ ಇದ್ದು, ಹಾಗಾಗಿ ಸಾಂಬಾರು ಕ್ವಾಂಟಿಟಿ ಜಾಸ್ತಿ ಬೇಕಿತ್ತು. ಸೊ ಒಂದು ದೊಡ್ಡ ಹೋಳಾಗೋಷ್ಟು ಕಾಯಿ ಯೂಸ್ ಮಾಡಿದ್ದೀನಿ. ಹಾಗೆ ಒಂದು 4-5 ಪೀಸ್ ಚಕ್ಕೆ, ಒಂದು 4-5 ಪೀಸ್ ಲವಂಗ, ಮತ್ತು ಒಂದು ಸ್ವಲ್ಪ ಹುರ್ಗಡ್ಲೆ ಅಷ್ಟೇ ಯೂಸ್ ಮಾಡಿರೋದು. ಇನ್ನು ಖಾರದ ಪುಡಿ ಈಗೇನು ತೋರಿಸ್ತಾ ಇದ್ದೀನಿ ಈ ಸ್ಪೂನಲ್ಲಿ ಒಂದು 3 ಸ್ಪೂನಷ್ಟು ಖಾರದ ಪುಡಿನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಖಾರ ನಿಮಗೆ ಈಗ ಒಬ್ಬರು ಮನೇಲಿ ಖಾರ ಜಾಸ್ತಿ ತಿಂತಾರೆ, ಕಡಿಮೆ ತಿಂತಾರೆ, ಹಾಗಾಗಿ ನಮ್ಮ ಮನೆ ಖಾರದ ಪುಡಿ ಖಾರ ಎಷ್ಟಿದೆ ಅಂತ ನಮಗೆ ಗೊತ್ತಿರುತ್ತೆ ಅಲ್ವಾ, ಅಷ್ಟನ್ನು ನೋಡಿಕೊಂಡು ಖಾರನ ಹಾಕೋಬೇಕಾಗುತ್ತೆ. ಯೂಶ್ವಲಿ ನಾನ್ ವೆಜ್ಗಳಿಗೆ ಸ್ವಲ್ಪ ಖಾರ ಜಾಸ್ತಿ ಇದ್ರೇ ರುಚಿ ಜಾಸ್ತಿ ಅಲ್ವಾ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ರುಬ್ಕೊಂಡಾದಮೇಲೆ ಏನು ಚಿಕನ್ನ ಕೂಗಿಸ್ಕೊಂಡಿದ್ವಿ, ಸೊ ಕುಕ್ಕರಿಂದ ನಾವು ಸಾಂಬಾರು ಮಾಡೋ ಪಾತ್ರೆಗೆ ಅದನ್ನು ಕಂಪ್ಲೀಟ್ ಟ್ರಾನ್ಸ್ಫರ್ ಮಾಡಬೇಕು. ಸೊ ಮಾಡಾದಮೇಲೆ ಏನು ಖಾರ ರುಬ್ಬಿಟ್ಕೊಂಡಿದೆ ಅದನ್ನು ಹಾಕ್ಬಿಟ್ಟು ನೀರು ಹಾಕಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟನ್ನು ಸಾಂಬಾರು ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡಿಕೊಂಡೆ. ಯೂಶ್ವಲಿ ಹೇಳ್ದಂಗೆ ನಾಟಿ ಕೋಳಿ ಸಾಂಬಾರನ್ನ ತೆಳುವಾಗಿ ಮಾಡಿದ್ರೇ ಟೇಸ್ಟ್ ಹೆಚ್ಚು ಇಷ್ಟಪಡ್ತಾರೆ ಎಲ್ರೂ. ಸ್ಪೆಷಲಿ ನಮ್ಮ ಮನೆಯಲ್ಲಂತೂ ನಾಟಿ ಕೋಳಿ ಸಾಂಬಾರು ಮಾಡಿದ್ರೆ ಯಾವಾಗಲೂ ಸ್ವಲ್ಪ ತೆಳುವಾಗಿದ್ರೇ ಇಷ್ಟ, ಸ್ವಲ್ಪ ಗಟ್ಟಿ ಇದ್ದರೆ ಅಷ್ಟು ಇಷ್ಟಪಡಲ್ಲ. ಅದರಲ್ಲೂ ನಮ್ಮ ಮನೆಯಲ್ಲಿ ಹೋಮ್ ಮೇಡ್ ಬೆಣ್ಣೆ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಈ ನಾಟಿ ಕೋಳಿ ಸಾಂಬಾರು ಮಾಡಿದಾಗೆಲ್ಲ ಬೆಣ್ಣೆ ಹಾಕ್ಕೊಂಡು ಕುಡಿಯೋದು ಅದೊಂಥರ ಅಭ್ಯಾಸ ಆಗಿಬಿಟ್ಟಿದೆ. ಅದು ತುಂಬಾ ಹೆಲ್ದಿ ಕೂಡ. ಸೊ ನಿಮಗೆ ಅಕಸ್ಮಾತ್ ಏನಾದರೂ ಆ ಟೇಸ್ಟ್ ಗೊತ್ತಿಲ್ಲ ಅಂತ ಅಂದರೆ ಇನ್ನು ನೆಕ್ಸ್ಟ್ ನೀವು ನಾಟಿ ಕೋಳಿ ಸಾರು ಮಾಡಿದಾಗ ಬೆಣ್ಣೆ ಇದ್ದರೆ ಹಾಕ್ಕೊಂಡು ಟೇಸ್ಟ್ ಮಾಡಿ, ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಂದು ಒಳ್ಳೆಯದು. ಹಾಗಾಗಿ ನಾವು ಮಾಡಿದಾಗೆಲ್ಲ ಆ ಥರ ಟೇಸ್ಟ್ ಮಾಡೇ ಮಾಡ್ತೀವಿ, ಎಲ್ರಿಗೂ ಇಷ್ಟ ಆಗುತ್ತೆ.
ಸೊ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸಾಂಬಾರು ಎಷ್ಟು ಬೇಕೋ ಅಷ್ಟನ್ನ ಎತ್ಕೊಂಡು ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡೇನೆ ಕುದಿಸ್ಕೊಬೇಕು. ಒಂದು ಇದು ಸಾಂಬಾರೆಲ್ಲ ಚೆನ್ನಾಗಿ ಕುದಿಯೋ ಟೈಮಲ್ಲೇನೆ ಬ್ಲಡ್ ಏನು ಎತ್ತಿಟ್ಕೊಂಡಿದ್ವಿ, ಸೊ ಆ ಬ್ಲಡ್ನು ಕೂಡ ಸಾಂಬಾರು ಒಳಗಡೆ ಹಾಕ್ಕೊತಾ ಇದ್ವಿ. ಸೊ ಅದನ್ನು ಕೆಲವೊಬ್ಬರು ಸಪ್ರೇಟ್ ಡಿಶ್ ಮಾಡ್ಕೊತಾರೆ ಸೈಡ್ ಡಿಶ್ ಆಗಿ, ಬಟ್ ನಾವು ಸಾಂಬಾರು ಒಳಗಡೆನೇ ಹಾಕ್ಬಿಡ್ತೀವಿ. ಅದು ಒಂದು 2 ನಿಮಿಷಕ್ಕೆ ಅದು ಬೆಂದ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ ಆ ಟೇಸ್ಟ್ ಕೂಡ. ಹಾಗಾಗಿ ಸೊ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಅರಿಶಿನ ಈರುಳ್ಳಿ ಟೈಮಲ್ಲೂ ಉಪ್ಪು ಹಾಕಿರ್ತೀವಿ, ಹಾಗಾಗಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಅದಾದಮೇಲೆ ಸಾಂಬಾರು ಈ ಥರ ಜಿಡ್ಡು ಬಿಟ್ಕೊಳ್ತಾ ಹೋಗುತ್ತೆ. ಸೊ ಎಣ್ಣೆ ಬಿಟ್ಕೊಳ್ತಾ ಇದ್ದಾಗ ಸಾಂಬಾರು ಆಲ್ಮೋಸ್ಟ್ ಆಗಿದೆ ಅಂತಲೇ. ಸೊ ಈ ಥರ ಒಂದು ಈಗೇನು ನಾನು ತೋರಿಸ್ದೆ, ಈ ವಿಧಾನದಲ್ಲಿ ನೀವು ಒಂದ್ಸಲಿ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಇದು ನಮ್ಮ ಅಜ್ಜಿ ಇಂದನೂ ಹೇಳ್ಕೊಟ್ಟಂತಹ ಸಾಂಬಾರು. ಸೊ ನಮ್ಮಮ್ಮ ದೊಡ್ಡಮ್ಮ ಎಲ್ಲರೂ ಇದೇ ಸ್ಟೈಲಲ್ಲೇ ಮಾಡೋದು ಸಾಂಬಾರನ್ನ. ನಮ್ಮ ಮನೆಯಲ್ಲಿ ಈ ಸ್ಟೈಲಲ್ಲಿ ಮಾಡಿದ್ರೇ ಎಲ್ರಿಗೂ ಇಷ್ಟ ಆಗೋದು. ನಾನು ಇನ್ನೊಂದು ರೀತಿನೂ ಮಾಡ್ತೀನಿ, ಅದನ್ನು ಇನ್ನು ನೆಕ್ಸ್ಟ್ ಯಾವಾಗಲಾದರೂ ಮಾಡಿದಾಗ ತೋರಿಸ್ತೀನಿ. ಬಟ್ ಮೋಸ್ಟ್ ಆಫ್ ದ ಟೈಮು ಇದೇ ಸ್ಟೈಲಲ್ಲೇ ಮಾಡೋದು, ಎಲ್ರಿಗೂ ಇದೇ ಥರನೇ ಇಷ್ಟ ಆಗುತ್ತೆ. ಸೊ ಈ ಥರ ಸ್ವಲ್ಪ ತೆಳುವಾಗಿ ನಾಟಿ ಕೋಳಿ ಸಾಂಬಾರನ್ನ ಮಾಡಿಕೊಂಡು ಜೊತೆಗೆ ಮುದ್ದೆ ಮಾಡಿಕೊಂಡು ನಿಂಬೆಹಣ್ಣು ಹಾಕ್ಕೊಂಡು ತಿಂದರೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಹಾಗೆ ಒಂದು ಸಂಡೇ ಸಂಪೂರ್ಣವಾಗಿ ಕಳೆಯುತ್ತೆ ಅಂತಲೇ ನನಗನ್ಸುತ್ತೆ. ಸೊ ನಾನ್ ವೆಜ್ ಪ್ರಿಯರಿಗೆ ಇದೊಂದು ಸ್ಪೆಷಲ್ ರೆಸಿಪಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸೊ ದಟ್ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.